ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಆದರೆ ಕೊಡ್ತೀನಿ. ಏನಪ್ಪ ಅಂದರೆ ನಿಮ್ಮದು ಒಂದು ಥರ್ಡ್ ರೌಂಡ್ ಆ್ಯಂಡ್ ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡ್ತಾರಾ ಇಲ್ವಾ ಥರ್ಡ್ ರೌಂಡಲ್ಲಿ, ಮತ್ತು ಆಫ್ಟರ್ ಅಡ್ಮಿಷನ್ಸ್. ಈಗ ಅಡ್ಮಿಷನ್ ಆಗಿದೆ, ನೆಕ್ಸ್ಟ್ ನಾವು ಏನು ಮಾಡಬೇಕು. ಸಾಕಷ್ಟು ಜನ ಕಾಲ್ ಮಾಡಿ ಮತ್ತು ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಇದೆ ಅದರ ಕ್ವಶನ್ಸ್ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಕ್ಲಾರಿಟಿಯನ್ನು ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಸಾಕಷ್ಟು ಜನ ಆದರೆ ಥರ್ಡ್ ರೌಂಡ್ಗೆ ಅಂದರೆ ಈಗ ಸೆಕೆಂಡ್ ಎಕ್ಸ್ಟ್ರಾ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಲೋ ಮಾಡಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಕೊಡಿ, ಒಂದು ಚಾನ್ಸ್ ಅಂತ ಕೇಳ್ತಿದ್ದಾರೆ. ನೋಡಿ, ಕೆ ಇ ಡೈರೆಕ್ಟ್ ಅವರೇ ನಮ್ಮ ಕೆ ಇ ವಿಕಾಸನ ಚಾನಲ್ ಆಯಿತು, ಗಣಿತ ಎಕ್ಸ್ಪೋರ್ ಚಾನಲ್ ವಿಡಿಯೋ ಹಾಕಿದಾಗ ನೋಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಫಸ್ಟ್ ರೌಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿ ನೆಕ್ಸ್ಟ್ ಬರೋ ರೌಂಡ್ಗಳಲ್ಲಿ ನಾವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾರೆ ಬಿಡೋದಿಲ್ಲ ಅಂತ ಹೇಳಿದರು. ಆದರೆ ಸಾಕಷ್ಟು ಮಾಡಿಫೈಸ್ ಅದರ ಚೇಂಜಸ್ ಆದರೆ ಈ ವರ್ಷ ಸಾಕಷ್ಟು ಅದ್ರ ಕೇದಲ್ಲಿ ನಡೀತಾನೆ ಇದೆ. ಯಾಕಂದರೆ ನಿಮಗೆ ಒಂದು ಮೊದಲನೇದಾಗಿ ಹೇಳ್ತಿದ್ರು ಸೆಕೆಂಡ್ ರೌಂಡ್ ಮುಂಚೆ ನಿಮಗೆ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಮಾತ್ರ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಡೇನೇ ಸಡನ್ನಾಗಿ ಚೇಂಜ್ ಮಾಡಿದ್ರು ನಿಮಗೆ ಚಾಯ್ಸ್ 1, 2, 3, 4 ಮತ್ತೆ ಎಲ್ಲ ಕೊಡ್ತೀವಿ ಅಂತಂದು. ಈ ಥರ ಮಾಡಿಫೈ ಆಗೋದ್ರಿಂದ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಹೊಸದಾಗಿರುವಂಥ ಕಾಲೇಜಸ್ ಏನಾದರೂ ನಿಮಗೆ ಥರ್ಡ್ ರೌಂಡಲ್ಲಿ ಬಂದರೆ ಖಂಡಿತ ನಿಮಗೆ ಆ್ಯಡ್ ಮಾಡೋಕ್ಕಾರೆ ಖಂಡಿತ ಕೊಡ್ತಾರೆ. ಈ ಕಾಲೇಜಸ್ಗಳು ಆ್ಯಡ್ ಆದರೆ ಮಾತ್ರ. ಬಟ್ ಸೀಟ್ ಇನ್ಕ್ರೀಸಸ್ ಆದರೆ ಏನಾದರೂ ಕಾಲೇಜ್ ಒಳಗಡೆ ಸೀಟ್ ಏನಾದರೂ ಇನ್ಕ್ರೀಸಸ್ ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಆ್ಯಡ್ ಮಾಡೋಕ್ಕಾದರೆ ಬಿಡೋದಿಲ್ಲ. ಮೊದಲೇ ನಾವು ತುಂಬ ಸಾಕಷ್ಟು ವೀಡಿಯೋದಲ್ಲಿ ಹೇಳ್ತಿದ್ವಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಫಸ್ಟ್ ರೌಂಡಲ್ಲೆಲ್ಲ ಕಾಲೇಜಸ್ನಾದರೂ ಆ್ಯಡ್ ಮಾಡಿ, ನೆಕ್ಸ್ಟ್ ಬರೋ ರೌಂಡ್ಗಳಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಕೊಡೋದಿಲ್ಲ. ಅವಾಗ ಬೇಕಾದ್ರೆ ನೀವು ಡಿಲೀಟ್ ಮಾಡ್ಕೋಬೋದು. ಮತ್ತು ನೀವು ಸಾಕಷ್ಟು ಜನ ಚಾಯ್ಸ್ 3 ತೊಗೊಂಡವ್ರು ಏನು ಮಾಡಬೇಕಂದ್ರೆ ಈಗ ಹೆಂಗೋ ಒಂದು ಧೈರ್ಯ ಮಾಡ್ಕೊಂಡು ನೀವು ಚಾಯ್ಸ್ 3 ತೊಗೊಂಡು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಪೇ ಮಾಡಿ, ನಿಮ್ಮದು ಇವಾಗ ಪೂರ್ತಿ ಏನು ಗೋಲ್ ಇರಬೇಕಂದ್ರೆ ನಿಮ್ಮ ಕಾಲೇಜಸ್ನ ಯಾವ ಥರ ಮಾಡಿಫೈ ಮಾಡಬೇಕು, ಯಾವ ಕಾಲೇಜಸ್ ಸಿಗುತ್ತೆ ಅದ್ರ ಮೇಲೆ ವರ್ಕ್ ಮಾಡಿ. ಮತ್ತು ಚಾಯ್ಸ್ 2 ತೊಗೊಂಡವ್ರಿಗೆ ಒಂದು ಆಲ್ಮೋಸ್ಟ್ ಸೇಫ್ಟಿ ಇರುತ್ತೆ. ಯಾಕಂದರೆ ನಿಮಗೆ ಈಗ ಒಂದು ಸೀಟ್ ಆದರೆ ಓಲ್ಡಲ್ಲಿ ಇರುತ್ತೆ. ಈ ಸೀಟ್ ಸಿಕ್ಕಿರೋ ಸೀಟ್ಸ್ ಆದರೆ ಕನ್ಫರ್ಮ್ ಆಗಿದ್ರೆ ಸಿಗುತ್ತೆ. ನೆಕ್ಸ್ಟ್ ಏನಾದರೂ ಅಪ್ಗ್ರೇಡೇಷನ್ ಆದರೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಇಲ್ಲಿ ಯಾವುದೇ ಕಾರಣಕ್ಕೂ ಬೇಡ. ನೆಕ್ಸ್ಟ್ ಈಗ ಸಾಕಷ್ಟು ಜನ ಅಡ್ಮಿಷನ್ ಆಗಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ಈಗ ಆಲ್ಮೋಸ್ಟ್ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಅಡ್ಮಿಷನ್ ಆಗಿದ್ದಾರೆ ಆಲ್ರೆಡಿ. ಈಗ ಆದವ್ರು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಎಂಥದಿಲ್ಲ, ಈಗ ನೀವು ಸಾಕಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ರಿಸರ್ಚ್ ಮಾಡಿ. ಈಗ ಟೈಮ್ ಇರುತ್ತೆ, ಇನ್ನು ನನಗೆ ಸೆಪ್ಟೆಂಬರ್ 15 ಕಾಲೇಜಸ್ ಸ್ಟಾರ್ಟ್ ಆಗ್ತಿಲ್ಲ. ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಸೆಪ್ಟೆಂಬರ್ 15 ಕಾಲೇಜಸ್ ಸ್ಟಾರ್ಟ್ ಆಗ್ತಿದೆ. ಒಂದಿಷ್ಟು ಕಾಲೇಜಲ್ಲಿ ಆಲ್ರೆಡಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಂಡಕ್ಷನ್ ಪ್ರೋಗ್ರಾಮ್ಗೆ ನೀವು ಹೋದ್ರೂ ಅಷ್ಟೇ ಬಿಟ್ಟರು ಅಷ್ಟೇ, ಅದು ಅಷ್ಟೊಂದೇ ಮ್ಯಾಟ್ರ್ ಆಗೋಲ್ಲ. ಬಟ್ ಕಾಲೇಜಸ್ ಸ್ಟಾರ್ಟ್ ಆದಮೇಲೆ ಕಾಲೇಜಸ್ ಹೋಗೋಕ್ಕೆ ಅದರ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಹೇಳಿದ್ನಲ್ವ ಸಾಕಷ್ಟು ಸ್ಕಾಲರ್ಶಿಪ್ ಬಗ್ಗೆ, ನೀವು ಏನೀಗ ಫೀಸ್ ಪೇ ಮಾಡಿದ್ರೆ ಅದ್ರ ಡಬಲ್ ಅಷ್ಟು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಅರ ಸಿಗ್ತಾ ಇರುತ್ತೆ. ಸಾಕಷ್ಟು ರಿಸರ್ಚ್ ಮಾಡ್ತಾ ಇರಿ. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿರಿ. ಖಂಡಿತ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಖಂಡಿತ ಸ್ಕಾಲರ್ಶಿಪ್ ಬಗ್ಗೆ ಆದರೆ ಸಾಕಷ್ಟು ಸಿಗ್ತಾ ಇರುತ್ತೆ. ಯಾಕಂದರೆ ನಿಮಗೆ ಜಸ್ಟ್ ಏನದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಂದರೆ SSB ಮತ್ತು ವಿದ್ಯಾಸಿರಿ ಈ ಥರ ಸ್ಕಾಲರ್ಶಿಪ್ ಬಿಟ್ಟು ಸಹ ನಿಮಗೆ ಸಾಕಷ್ಟು ನಾನ್ ಗೌರ್ಮೆಂಟ್ಸ್ ಅಂದರೆ ಪ್ರೈವೇಟಲ್ಲಿ ಬರುವಂಥ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಇರ್ತವೆ. ಆಮೇಲೆ ಒಂದಿಷ್ಟು ಎಕ್ಸಾಮ್ಸ್ನ ಬರೆದ್ಬಿಟ್ಟು ಸ್ಕಾಲರ್ಶಿಪ್ ತೊಗೊಳ್ಳೋದಿರ್ತವೆ. ಯಾಕಂದರೆ ಸ್ಕಾಲರ್ಶಿಪ್ ಈ ದಿನಗಳಲ್ಲಿ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಿಮ್ಮದು ಫೀಸ್ ನೋಡಿದ್ರೆ CET ಫೀಸ್ 1,25,000 ಇದೆ. ಮತ್ತು ವಿತ್ ಕಾಲೇಜಸ್ಸಲ್ಲಿ ಕೂಡ ಎಕ್ಸ್ಟ್ರಾ ಫೀಸ್ ಕೇಳ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗೆ ನಾವು ಸ್ಕಾಲರ್ಶಿಪ್ ಬಗ್ಗೆ ಹೋಗಲೇಬೇಕು. ಮತ್ತು ಪ್ರತಿ ವರ್ಷ ಇಷ್ಟೊಂದು ಫೀಸ್ ಪೇ ಮಾಡಬೇಕಂದ್ರೆ ವಿತ್ ಮುಂದೆ ಬರೋ ದಿನಗಳೇನೆಂದರೆ ನಿಮ್ಮದು ಕಾಲೇಜಸ್ಟಲ್ಲಿ ಕೂಡ ನೀವು ಡೈಲಿ ಒಂದು ಪರ್ಸ್ನಲ್ ಡೇಗೆ ಏನಿರುತ್ತೆ ಆ ಸ್ಟೂಡೆಂಟ್ಸ್ಗೆ ಖರ್ಚು ಮಾಡೋಕ್ಕೆ ಕೂಡ ಅಮೌಂಟ್ ಇರೋದಿಲ್ಲ. ಈ ಥರ ದಿನಗಳಲ್ಲಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲೇಬೇಕು. ಮತ್ತು ಯಾರು ಒಂದು ಸ್ಟೂಡೆಂಟ್ಸ್ ನಿಮ್ಮದು ಒಳ್ಳೆ ಮಾರ್ಕ್ಸ್ ಇದೆ ಮತ್ತು ಈ ಪ್ರೈವೇಟ್ ಸ್ಕಾಲರ್ಶಿಪ್ ಅನ್ನಲ್ಲ, ಅಲ್ಲಿ ನಿಮಗೆ ಪರ್ಸೆಂಟೇಜದ ಮ್ಯಾಟ್ರ್ ಆಗ್ಬೋದು, ನಿಮ್ಮ ಅಕಾಡೆಮಿಕ್ ಇರೋದು ಮ್ಯಾಟ್ರ್ ಆಗ್ಬೋದು. ಅದನ್ನ ಒಂದೊಂದು ಸ್ಕಾಲರ್ಶಿಪ್ ಒಂದೊಂದು ಬೇಸ್ ಮೇಲೆ ಆಗಿರುತ್ತೆ. ನಿಮ್ಮದು ಒಂದು ಫ್ಯಾಮಿಲಿ ಕ್ರೈಸಿಸ್ ಮೇಲೆ ಆಗಿರುತ್ತೆ. ಈ ಥರ ಒಂದೊಂದು ಸ್ಕಾಲರ್ಶಿಪ್ ಒಂದೊಂದರ ಮೇಲೆ ಇರುತ್ತೆ. ಅದನ್ನೆಲ್ಲ ಮುಂದೆ ಬರೋ ದಿನಗಳಲ್ಲಿ ಅಪ್ಡೇಟ್ ಖಂಡಿತ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮಗೆ ಹೇಳಿದ್ನಲ್ಲ ಥರ್ಡ್ ರೌಂಡಲ್ಲಿ ಏನಾದರೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಟ್ಟರೆ ಖಂಡಿತ ನಮಗೆ ಒಂದು ಶೆಡ್ಯೂಲ್ ಬರುತ್ತೆ. ಮತ್ತು ಒಂದು ಕೇಳಿದವರು ಕೂಡ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ನಿಮಗೆ ಖಂಡಿತ ತಿಳಿಸ್ತಾ ಇರ್ತೀವಿ. ಏನಾದರೂ ಚೇಂಜಸ್ ಆದರೆ ಮತ್ತು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ರೆ ಮಾತ್ರ ನಿಮಗೆ ಆ್ಯಡ್ ಮಾಡೋಕ್ಕೆ ಕೊಡ್ತಾರೆ. ಯಾಕಂದರೆ ಸಾಕಷ್ಟು ಜನ ಥರ್ಡ್ ರೌಂಡ್ಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಕೊಡಿ ಅಂತ ಹೇಳ್ತಾಯಿದ್ರು. ಯಾರಿಗೆ ಚಾಯ್ಸ್ 3 ತೊಗೊಂಡವ್ರಿಗೆ ಮತ್ತು ಚಾಯ್ಸ್ 2 ತೊಗೊಂಡವ್ರಿಗೆ ನೋಡೋಣ. ಏನಾದರೂ ಅಪ್ಡೇಟ್ ಆ ಥರ ಬಂದರೆ ಖಂಡಿತ ತಿಳಿಸ್ತೀವಿ. ಆದರೆ 90% ಆ ಥರ ಮಾಡೋಕ್ಕಿಲ್ಲ. ಯಾಕಂದರೆ ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ನೋಡಿದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ವೇಕೆನ್ಸಿ ರೌಂಡ್ ಅಂತ ಕರಿತೀವಿ. ಯಾಕಂದರೆ ಜಸ್ಟ್ ಇವನು ಏನು ಮಾಡ್ತಾರೆ, ಯಾವುದು ಸೀಟ್ಸ್ ಇದಾವೆ ನಾವು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ. ಇರೋ ರೌಂಡ್ನ ನಿಮಗೆ ಅಪ್ಗ್ರೇಡೇಷನ್ ಆಯಿತು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೆ ನಮ್ಮ ಕೇದಲ್ಲಿ ನಿಮಗೆ ಖಂಡಿತ ತಿಳಿಸ್ತಿರ್ತೀವಿ. ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ನಿಮ್ಮ ಏನೇ ಒಂದು ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ಸ್ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಎಲ್ಲರಿಗೂ ಹೆಣ್ಣು ಮಾಡ್ತೀನಿ. ಎಲ್ಲರಿಗೂ ನೋಡೋಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ. ಅಷ್ಟೇ ಕೇರ್. ಲವ್ ಯು. ಟಾಟಾ ಬಾಯ್ ಬಾಯ್.